ಇಲ್ಲಿ ನೀವೇನು ನೋಡ್ತಿದ್ದಾರೆ ಅಜೋಲ, ಇದು ಆಲ್ಮೋಸ್ಟ್ ನಾನು ಹಾಕಿ 2 ವರ್ಷ ಆಯಿತು. ಇವುಗಳಿಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಅಂತ. ಕುರಿಗೂ ಹಾಕ್ಬೋದು, ಹಸುಗೂ ಹಾಕ್ಬೋದು, ಕೋಳಿಗೂ ಹಾಕ್ಬೋದು. ಬಟ್ ನಾನು ಸದ್ಯಕ್ಕೆ ಇದು ಕೋಳಿಗೆ ಯೂಸ್ ಮಾಡ್ತೀನಿ. ಕುರಿಗೆ, ಕೋಳಿಗೆ, ನಂತರ ಕುರಿಗೆ, ಹಸುಗೂ ನನಗೆ ಕ್ವಾಂಟಿಟಿ ಸಾಲಲ್ಲ. ಯಾವ ರೀತಿ ತಯಾರು ಮಾಡ್ತಾ ಇರೋದು? ಇದಕ್ಕೆ ಆಲ್ಮೋಸ್ಟ್ ನಿಮ್ಗೊಂದು ಬೆಡ್ಡಲ್ಲಿ ತೋರಿಸೋದಾದ್ರೆ ಈ ಕಂಪ್ಲೀಟ್ ಏನಿದೆ ಬಿಡ್ತು, ಇದರಲ್ಲಿ ಅರ್ಧಕ್ಕೆ ಬಣ್ಣ ಹಾಕ್ತೀನಿ. ಅದಾದಮೇಲೆ ನಿಮಗೆ ಒಂದು ಹೆಚ್ಚು ಕಡಿಮೆ ಒಂದು ತೊಟ್ಟಿ, ಚಿಕ್ಕ ತೊಟ್ಟಿ ಅಷ್ಟು, ಇಲ್ಲೆಲ್ಲೂ ಇಲ್ಲ ಬಟ್ ಆ ತೊಟ್ಟಿ ಅಷ್ಟು ನಿಮಗೆ ಇದು ಹಸಿನ ಗೊಬ್ಬರ ಹಾಕ್ತೀನಿ ತೆಳ್ಳುಗೆ. ಅದಾದಮೇಲೆ ನಿಮಗೆ ಇದು ಬರುತ್ತೆ, ಒಂದು ಕೆಮಿಕಲ್ ಬರುತ್ತೆ, ಅದನ್ನು ಹಾಕಿದ್ರೆ ಬೆಳವಣಿಗೆ ಬೇಗ ಬರುತ್ತೆ. ಬಿಟ್ಟರೆ ನಿಮ್ಗೆ ಅದು ಹಾಕಲಿಲ್ಲ ಅಂದರೂ ನಿಮಗೆ ಇದು ಎಷ್ಟು ತಿಂಗಳಿಗೆ ಬರುತ್ತೆ ಸರ್ ಫುಡ್ ರೆಡಿ? ಇದು ಸ್ಟಾರ್ಟಿಂಗ್ 1 kg ಹಾಕಬೇಕು. 1 kg ಹಾಕಿದ್ರೆ 15 ದಿವಸ ಆದಮೇಲೆ ನೀವು ರೆಗ್ಯುಲರ್ ಆಗಿ ಒಂದು ಅರ್ಧ-ಮುಕ್ಕಾಲು kg ಆರಾಮಾಗಿ ಎತ್ಬೋದು. ಎವ್ರಿ ಡೇ. ಜಾಸ್ತಿ ಎತ್ತಕ್ಕಾಗಲ್ಲ, ಜಾಸ್ತಿ ಎತ್ತಿದ್ರೆ ಅದು ಬೆಳೆಯೋಕ್ಕೂ ಹಂಗೆ ನೀವು ಟೈಮ್ ಕೊಡಬೇಕು. ಇನ್ನೊಂದೇನಂದರೆ ನೀವು ಬೆಳಗ್ಗೆ ಎತ್ತೀನಿ ಅಂದರೆ ನೆಕ್ಸ್ಟ್ ದಿನ ಬೆಳಗ್ಗೆನೇ ಎತ್ಬೋದು. ಅವಾಗ ನಿಮಗೆ ಕ್ವಾಂಟಿಟಿ ಸಿಗುತ್ತೆ. ರ್ಯಾಂಡಮ್ ಆಗಿ ಎತ್ತಿದ್ರೆ ನಿಮಗೆ ಸಿಗಲ್ಲ. ಮುಂಚೆ ಭತ್ತದಲ್ಲಿ ಬೆಳೀತಾ ಇದ್ದಿದ್ದು, ಈಗ ನಾವು ಆರ್ಟಿಫಿಷಿಯಲ್ ಆಗಿ ಬೆಳೀತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಪ್ರತಿದಿನ ಕುರಿಗೆ ಮತ್ತೆ ಕುರಿ, ಕೋಳಿ, ಇವಾಗ ಕುರಿ ಕೊಡ್ತಿಲ್ಲ, ಕೊಡ್ಬೋದು, ಕುರಿಗೂ ದನಕ್ಕೂ ಕೊಡ್ಬೋದು. ನಾವು ಎಷ್ಟು ಮ್ಯಾನೇಜ್ ಮಾಡ್ಕೊಳಕ್ಕಾಗತ್ತೆ, ಎಷ್ಟು ಅನಿಮಲ್ಸ್ ತಂದು ಅದ್ರ ಬೇಸ್ ಮೇಲೆ ನೀವು ಕೊಡ್ಬೋದು. ಇದನ್ನ ನೀವು ಜಾಸ್ತಿ ಮಾಡ್ಕೊಬೇಕು. 8-10 ತೊಟ್ಟಿ ಮಾಡ್ಕೊಂಡ್ರೆ ಕುರಿಗೂ ಕೊಡ್ಬೋದು, ದನಕ್ಕೂ ಕೊಡ್ಬೋದು, ಕೋಳಿಗೂ ಕೊಡ್ಬೋದು. ಇವಾಗ ಇದನ್ನ ನಾವು ಕೋಳಿಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಫುಡ್ ಮ್ಯಾಚ್ ಮಾಡೋಕ್ಕಾಗಲ್ಲ ಸರ್. ಹೈನುಗಾರಿಕೆ ಜೊತೆಗೆ ಕೋಳಿ ಸಾಕಣೆ ಕೂಡ ಮಾಡಿದ್ದೀರಾ ಸರ್. ಇವತ್ತು ನಾಟಿ ಕೋಳಿ ಮಾಂಸದ ಪ್ರಿಯರ ಆಕರ್ಷಣೆ ಆಗಿದೆ ಅಂತಾನೆ ಹೇಳ್ಬಹುದು. ಎಷ್ಟಿದೆ ಸರ್ ನಾಟಿ ಕೋಳಿ? ನಾಟಿ ಕೋಳಿ ಇವಾಗೊಂದು 35ರಿಂದ 40 ಆಜುಬಾಜು ಇದೆ. ಮರಿಗಳು ಸೇರಿಸಿದ್ರೆ 40 ಮೇಲೆ ಇದ್ದಾವೆ. ಎಲ್ಲ ಮೇಲೆ ಇಲ್ಲ, ಎಲ್ಲ ನಂದು ಬ್ರೀಡಿಂಗ್ ಸ್ಟಾಕ್. ನಾನು ಏನೇ ಮಾಡಿರೋದೆಲ್ಲ ಬ್ರೀಡಿಂಗ್ ಸ್ಟಾಕ್. ಮೇಲ್ ಕಡಿಮೆ, ಮೇಲ್ನೆಲ್ಲ ಮಾರ್ಬಿಡ್ತೀನಿ, ಇಟ್ಕೊಳಕ್ ಹೋಗಲ್ಲ. ಇಲ್ಲೆಲ್ಲ ನೀವು ನೋಡ್ತಿರೋ ಪ್ರಜೆಗಳು ಬಂದ್ಬಿಟ್ಟು ಫಿಮೇಲೆ ನೋಡಿ. ಅದೆಲ್ಲ ಕೇಳ್ತಿದ್ರಲ್ಲ, ಸರ್ ಏನಾದ್ರು ಕರೆಂಟ್ ಅಲ್ಲಿ ಕೊಟ್ಟು ಬ್ರೀಡ್ ಮಾಡಿಸೋಂಥದ್ದು ಅಥವಾ ಕೋಳಿನೇ ಕಾವೇ ಹಾಕಿ ಕೋಳಿ ಕುಂಡಿಸಿ ಬ್ರೀಡ್ ಮಾಡಿಸೋಂಥದ್ದು? ನನ್ನಲ್ಲಿ 2 ಆಪ್ಷನ್ ಇದೆ. ಪವರ್ ನನ್ನ ಹತ್ರ ಇಂಕ್ಯುಬೇಟರ್ನು ಇದೆ. ತಾಯಿ ನಾನು ಹೆಂಗೆ ಮಾಡ್ತೀನಿ ಅಂದರೆ, ತಾಯಿಗೆ ಇವಾಗ 12 ಮೊಟ್ಟೆ ಕೂರಿಸ್ಬೋದು ಅಂದರೆ, ಅಲ್ಲಿ ಒಂದೊಂದು ಸೈಜ್ ಇದೆ. ಎಲ್ಲದಕ್ಕೂ 15 ಮೊಟ್ಟೆ ಇಡ್ಸಲ್ಲ, ಎಲ್ಲದಕ್ಕೂ 10 ಮೊಟ್ಟೆ ಇಡ್ಸಲ್ಲ. ಇವಾಗ ಕೆಲವು ಚಿಕ್ಕದಿರೋದು ನೀವು ಒಂದು 6ರಿಂದ 8 ಮೊಟ್ಟೆ ಇಟ್ಟರೆ ಸಾಕು. ಬಟ್ ಓವರ್ ಆಗಿಟ್ರೆ ಮರಿ ಆಗಲ್ಲ. ಹಂಗೆ ದೊಡ್ಡದಕ್ಕೆ ನೀವು ಕಡಿಮೆ ಇಟ್ಟರೆ ವರ್ಕೌಟ್ ಆಗಲ್ಲ, ಜಾಸ್ತಿ ಇಡಬೇಕು. ನಾನೇನು ಮಾಡ್ತೀನಿ, ಒಂದು 5 ಮೊಟ್ಟೆ ಯಾಟೆ ಜೊತೆ ಕೂರಿಸಿದ್ರೆ ಇನ್ನೊಂದು ಮಿಕ್ಕಿದೆಲ್ಲ ಮೊಟ್ಟೆ ಇಂಕ್ಯುಬೇಟರ್ಗೆ ಹಾಕ್ತೀನಿ. ಲಾಸ್ಟಲ್ಲಿ ಇವಾಗ 21 ದಿವಸ 2ರಲ್ಲೂ ಒಂದೇ ಡೇಟ್ಗೆ ಆಚೆ ಬರುತ್ತೆ. ಏನು ಮಾಡ್ತೀನಿ, ಇಂಕ್ಯುಬೇಟ್ರ್ ಮರಿಗಳನ್ನ ನಾನು ತಾಯಿ ಜೊತೆ ನೈಟ್ ತಂದು ಬಿಟ್ಬಿಡ್ತೀನಿ. ಅದು ತನ್ನ ಮಗು ಅಂದ್ಕೊಂಡು ಮಕ್ಳಿಗೆ ಸಾಕೊಳ್ಳುತ್ತೆ, ತೊಂದರೆ ಇಲ್ಲ. ಮೊಟ್ಟೆಗೆ ಏನು ಬೇಡಿಕೆ ಇದೆಯಾ ಸರ್ ಈ ಕಡೆ? ಏನು ರೇಟ್ ಕೊಡ್ತಿದ್ದೀರಾ ಮೊಟ್ಟೆನ? ನನ್ನ ಹತ್ರ ತೊಗೊಂಡ್ರೆ ಇಲ್ಲಿಂದ 15 ರೂಪಾಯಿ ಕೊಡ್ತೀನಿ. ಬ್ಯಾಂಗ್ಳೂರಲ್ಲಿ ಮಾರಬೇಕು ಅಂದರೆ ಹೆಚ್ಚು ಕಡಿಮೆ 2 ರೂಪಾಯಿ ಜಾಸ್ತಿ ಇಟ್ಕೊತೀನಿ. ನನ್ನ ಮಾರ್ಕೆಟ್ ಪ್ರೈಸ್ಗಿನ ಕಡಿಮೆನೇ ಕೊಡ್ತೀನಿ. ಯಾಕಂದರೆ ನನಗೆ ಯಾರು ಮಿಡ್ಲ್ ಮ್ಯಾನ್ ಇಲ್ವಲ್ಲ, ನಾನು ಡೈರೆಕ್ಟ್ ಕೊಡೋ ಕಾರಣ ತೊಗೊಳ್ಳೋರು ಇದ್ದಾರೆ. ಇಲ್ಲೇ ಬಂದು ತೊಗೊಂಡ್ರೆ ತೊಗೊಳ್ಳಿ. ಫುಡ್ ಏನಾದರೂ ಇಂಡಿ ಬೂಸ, ಈಗ ಕೆಲವರು ಹಸು ಕೊಡೋ ಫುಡ್ಗಳನ್ನ ಹಾಕ್ತಾ ಇರ್ತಾರೆ, ಅದೇನಾದರೂ ಆಗ್ತಾ ಇದೆಯಲ್ಲ? ಜೋಳ ಇದೆ, ಅಕ್ಸೆ ಹಾಕ್ತೀನಿ. ನೀವು ಬಿದ್ದಿರೋದು ನೋಡ್ಬೋದು, ಅಲ್ಲಿ ಕಡ್ಡಿಗಳೆಲ್ಲ ತಿಂದಾಕಿದೆ. ಅಕ್ಸೆ, ಸುಬಾಬುಲ್ ಹಾಕ್ತೀನಿ. ರಾಗಿ ಕಾಳು ಬರುತ್ತೆ. ಸೊ ನಮ್ಮದೇ ಹುಲ್ ತರಿಸಿದಾಗ ದನಗಳಿಗೆ ಅಲ್ಲೇ ರಾಗಿ ಎಷ್ಟೋ ಸಿಗುತ್ತೆ. ಆ ದನದ್ದು ಮಿಕ್ಕ ರಾಗಿ ಕಾಳನ್ನ ಹಾಕ್ತೀವಿ. ಬಿಟ್ಟರೆ ನೇಪಿಯರ್ ಹಾಕ್ತೀನಿ, ಪೀಸ್ ಮಾಡಿರೋದು. ಬಿಟ್ಟರೆ ನಿಮಗೆ ಅಜೋಲ ಎಲ್ಲ ಕಂಪ್ಲೀಟ್ ನ್ಯಾಚುರಲ್ ಫುಡ್. ಯಾವುದು ನಿಮಗೆ ಎಕ್ಸ್ಟರ್ನಲ್ ತಂದು ಹಾಕಲ್ಲ. ನಮ್ಮ ಹತ್ರ ಏನೇನು ಬೆಳೆದಿದ್ದಾವೋ ಅದನ್ನೇ ಹಾಕೋದು. ಎಷ್ಟು ಕೆ ಜಿ ಇದೆ ಸರ್ ಇದು? ಹೆಚ್ಚು ಕಡಿಮೆ 3/4 kg, ಒಂದು 900 ಗ್ರಾಮ್ ಬರ್ಬೋದು. ಮೊಟ್ಟೆ ಇಡ್ತಿದ್ಯಾ? ಎಲ್ಲ ಸ್ಟಾರ್ಟ್ ಆಗಿದ್ದಾವೆ ಈಗ. ಸೊ ಹೆಚ್ಚು ಕಡಿಮೆ ನಾನು ಕೊಟ್ಟರೆ 550 ರೂಪಾಯಿ kg. ಇವಾಗ ಮಾರ್ಕೆಟಲ್ಲಿ ಓಡೋ ಪ್ರೈಸು ಅದೇನು. ಕಡಿಮೆಗೆ ಸಿಗ್ತಿದೆ ಅಂತ ನೀವೆಲ್ಲರೂ ತೊಗೊಂಡ್ರೆ ಅದು ಪಕ್ಕ ನಾಟಿ ಕೋಳಿ ಅಲ್ಲ, 100%. ಯಾಕಂದರೆ ಕಡಿಮೆ ಚೆನ್ನಾಗಿ ಬೆಳೆಸ್ಬಿಟ್ಟು ಯಾರು ಒಳ್ಳೆ ಪ್ರಾಡಕ್ಟ್ನ ಕಡಿಮೆ ಕೊಡೋಲ್ಲ. ಸೊ ನೋಡ್ಕೊಂಡು ತಗೊಳ್ಳಿ ಸರ್. ಯಾವ ಪ್ರಾಣಿ ಪಕ್ಷಿಗಳು ಸಾಕಿದ್ಮೇಲೆ ಮೇವು ತುಂಬ ಮುಖ್ಯ. ನಿಮ್ಮದೊಂದು ತೋಟನೇ ಇದೆ ಸರ್ ಮೇವಿಗೋಸ್ಕರನೇ. ಅಡಿಕೆ ಜೊತೆ ಇಂಟರ್ ಕ್ರಾಫ್ಟ್ ಆಗಿ ಕೆಲವೊಂದಷ್ಟು ಹಣ್ಣಿನ ಗಿಡ, ಸಸ್ಯ ಗಿಡ ಎಲ್ಲ ಹಾಕಿದ್ದೀರಾ. ಯಾವ ರೀತಿ ಮಾಡಿದ್ದೀರಾ ಸರ್? ಒಂದು ಕ್ರಾಪ್ ಮೇಲೆ ನೀವು ನಂಬ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಈಗೆಲ್ಲ ಥರ ಮಲ್ಟಿ ಆ್ಯಂಗಲಲ್ಲೂ ನೀವು ಯೋಚನೆ ಮಾಡಿ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಅಕ್ಸೆ ಒಂದು ಕಡೆ ಮೇವಾದರೆ ಇನ್ನೊಂದು ಬೇಸಿಗೆನಲ್ಲಿ ಇವಕ್ಕೆ ನೆರಳು.
ನಂದು ನೈಟ್ರೋಜನ್ ಫಿಕ್ಸರ್ ಅದು. ನುಗ್ಗೆ ಅಷ್ಟಲ್ಲ, ಬಟ್ ಒಂದು ಲೆಕ್ಕಾಚಾರಕ್ಕೆ ಹೌದು. ಇದ್ರ ಜೊತೆ ಇವಾಗ ನಾನು ಅಲ್ಲಿ ನೀವೇನು ಗಿಡ ನೋಡ್ತಿದ್ದೀರಾ ಅದು ಬಟರ್ ಫ್ರೂಟ್. ಒಂದೇ ಕ್ರಾಪ್ ನೀವು ನಂಬಕ್ಕಾಗಲ್ಲ. ಅಡಿಕೆ ಎಷ್ಟು ವರ್ಷದ್ದು ಸರ್? 4.5 ವರ್ಷದ. ಇವಾಗ ನೀವೇನು ನೋಡ್ತಿದ್ದೀರಾ ನೆಕ್ಸ್ಟ್ ಇಯರ್ ಫಸಲು ಬರುತ್ತೆ. ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗಿ ಇವಾಗ ಆಲ್ರೆಡಿ ಹೊಂಬಾಳೆ ಹೊಡೆದಿದೆ, ನೋಡ್ಬೋದು ನೀವು ಹಿಂದೆಗಡೆ ಸ್ಟಾರ್ಟ್ ಆಗಿದೆ. ಇನ್ನೇನು ಮುಂದಿನ ವರ್ಷಕ್ಕೆಲ್ಲ ಒಂದು ಸ್ವಲ್ಪ ಬರುತ್ತೆ, ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇಲ್ಲೇನು ನೀವು ನೋಡ್ತಿದ್ದೀರಾ ಇದು ನನಗೆ ಇಂಟರ್ ಕ್ರಾಪ್ ಆಗಿ ಬಟರ್ ಫ್ರೂಟ್ ಹ್ಯಾಶ್ ವೆರೈಟಿ. ಇದ್ರ ಜೊತೆ ಮತ್ತೆ ಇನ್ನೊಂದು ಇಂಟರ್ ಕ್ರಾಪ್ ಆಗಿ ಜಾಕಾಯಿ ಹಾಕಬೇಕು ಅಂತ ಇದೆ. ಪ್ರಾಬ್ಲಿ ನೆಕ್ಸ್ಟ್ ರೈನಿ ಸೀಸನಲ್ಲಿ ಹಾಕ್ತೀನಿ. ಸರ್ ಈಗ ಹಕ್ಸೆನ ಸುತ್ತಲೂ ಹಾಕಿರ್ತಾರೆ, ಬಟ್ ನೀವು ಅಡಿಕೆ ಸಾಲಲ್ಲೇ ಮಧ್ಯೆ ಮಧ್ಯೆ ಹಕ್ಸೆ ಹಾಕಿದ್ದೀರಾ ಸರ್? ಇದೇ ಹೇಳಿಲ್ವಾ, ಇವಾಗ ನೀವು ಯೋಚನೆ ಮಾಡ್ಬೇಕಾದ್ರೆ ಮಲ್ಟಿ ಆಂಗಲಲ್ಲಿ ಯೋಚನೆ ಮಾಡಬೇಕು. ಇವಾಗ ನನಗೆ ಇದಕ್ಕೆ ಎಲ್ಲರೂ ಬೇಸಿಗೆಲ್ಲ ಇದಕ್ಕೆ ಸುಣ್ಣ ಹೊಡಿತಾರೆ, ಸುಣ್ಣಕ್ಕೆ ಲೇಬರ್ ಸಿಗಲ್ಲ ನಮಗೆ. ಇವಾಗ ಎಲ್ಲ ಕಡೆ ಸಿಗಲ್ಲ, ಲೇಬರ್ ಇಶ್ಯೂಸ್ ಜಾಸ್ತಿ. ಸುಣ್ಣ ಹೊಡೆಯೋ ಬದಲು ನೆರಳಿಗೋಸ್ಕರನೇ ಹೊಡಿತಿರೋದು, ಹೀಟ್ ರೆಡ್ಯೂಸ್ ಆಗೋಕ್ಕಲ್ವಾ. ನೀವು ಅಕ್ಸೆ ಹಾಕಿದ್ರೆ ಹೀಟ್ ರೆಡ್ಯೂಸ್ ಆಗುತ್ತಾ, ನೆರಳು ಬಿದ್ದು, ಮತ್ತು ನಿಮಗೂ ಮೇವು ಸಿಗುತ್ತಾ ಅಷ್ಟೇ. ಹಂಗೆ ಯೋಚನೆ ಮಾಡಬೇಕು ನೀವು. ಈಗ ಸುಣ್ಣ ಹೊಳ್ಕೊಂಡು ಎಲ್ಲದಕ್ಕೂ ನೀವು ಒಳ್ಳೆಯದೇ ಸುಣ್ಣ, ಬಟ್ ಇನ್ನೊಂದು ಆಪ್ಷನ್ ನಿಮಗೆ, ನನಗೆ ಕುರಿಗೂ ಯೂಸ್ ಆಗುತ್ತೆ. ಪ್ಲಸ್ ಇದು ಹಂಗೂ ಕುರಿಗೆ ಹಾಕಲಿಲ್ಲ ಅಂತ ಅಂದರೆ ನೀವು ಇದನ್ನೇ ಗೊಬ್ಬರ ಆಗಿ ಕೆಳಗೆ ಕಟ್ ಮಾಡಿ ಎಸ್ತು ಹೋಗ್ಬೋದು. ಕೆಲವೊಬ್ರು ನುಗ್ಗೆ ಹಾಕ್ತಾರೆ, ಮತ್ತು ಕರಿಬೇವು ಹಾಕ್ತಾರೆ. ನುಗ್ಗೆ ನನಗೆ ಅದು ನನ್ನ ಜಾಗಕ್ಕೆ ಸೂಕ್ತ ಆಗಲಿಲ್ಲ. ಅವ್ರು ಯಾರು ಮಾಡಿದ್ರೋ ಅದು ಅವ್ರದಕ್ಕೆ ಸೂಕ್ತ ಇರ್ಬೋದು ಪ್ರಾಬಬ್ಲಿ. ನಂದಕ್ಕೆ ಇವಾಗ ನನಗೆ ಮೇವು ಬೇಕು, ಲ್ಯಾಂಡ್ ಕಡಿಮೆ ಇದೆ. ಹಾಗೆ ನೀವು ಅದು ನುಗ್ಗೆ ಹಾಕಿ ಏನು ಮಾಡೋಣ? ಕಮರ್ಷಿಯಲ್ ಆಗಂತೂ ಏನು ಅದನ್ನ ಮಾಡೋ ಇದಿಲ್ಲ, ಯಾಕಂದರೆ ಆಲ್ರೆಡಿ ಕಮರ್ಷಿಯಲ್ ಕ್ರಾಪ್ ಎಷ್ಟೊಂದಿದೆ. ಇವಾಗ ಮ್ಯಾಂಗೋ ಇದೆ, ತೆಂಗಿದೆ, ಮತ್ತು ಖರ್ಜೂರ ಇದೆ, ನಿಂಬೆಹಣ್ಣಿದೆ. ಸೊ ಇದೆಲ್ಲ ಹಾಕಿರ್ಬೇಕಾದ್ರೆ ನನಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ನನಗೆ ಏನು ಅವಶ್ಯಕತೆ ಇದೆ ಅದನ್ನು ನಾನು ಹಾಕ್ಕೊಳ್ತಾ ಮಾಡ್ತಾ ಇರೋದು. ಅದರಲ್ಲಿ ಅಕ್ಷಯ ಒಂದು ನನ್ನ ಮೇವು ಆಯಿತು, ನೆರಳು ಆಯಿತು, ಬೇಸಿಗೆಯಲ್ಲಿ ಆರಾಮಲ್ಲ. ಇನ್ನು ಇವಾಗ ಇಲ್ಲೇನು ನೀವು ನಿಂಬೆ ನೋಡ್ತಾ ಇದ್ದೀರಲ್ಲ, ಇದು ನಾವು ಆಪ್ಷನ್ ಥರ ಸ್ಟಾರ್ಟಿಂಗ್ ಹಾಕಿದ್ದು. ಬಟ್ ಒಂದು ಪ್ಲಾಟ್ ಇದೆ ಮುಂದೆಗಡೆ. ಆ ಪ್ಲಾಟಲ್ಲಿ ಹೆಚ್ಚು ಕಡಿಮೆ 30-35 ಗಿಡ ಇದ್ದಾವೆ ನಿಂಬೆ. ಹೈಬ್ರಿಡ್, ಅದು ಕಂಪ್ಲೀಟ್ ಹೈಬ್ರಿಡು. ನಿಮಗೆ ಬಾಲಾಜಿ ಅಂತಾರೆ ವೆರೈಟಿ. ಸೊ ಅಲ್ಲಿ ನಾನು ಹಾಕಿರೋದು ತೈಲಮೀನು. ಅದೆಲ್ಲ ಆಲ್ಮೋಸ್ಟ್ ನೀವು ಹೋಟೆಲಲ್ಲಿ ಗಾರ್ನಿಷ್ ಮಾಡೋಕ್ಕೆ ನಿಮ್ಗೆ ಡಿಸೈನ್ ಆಗಿ ಕೊಟ್ಟಿರ್ತಾರೆ, ಈ ಜ್ಯೂಸ್ ಮೇಲೆ ಇಲ್ಲಾಂದರೆ ಪ್ಲೇಟ್ಸಲ್ಲಿ. ಆ ಥರದಕ್ಕೆ ಆ ಲೆಮನ್ ಯೂಸ್ ಆಗುತ್ತೆ. ಲಿಕ್ವಿಡ್ ಜಾಸ್ತಿ ಇರುತ್ತೆ ಅದರಲ್ಲಿ, ಜ್ಯೂಸ್ ಜಾಸ್ತಿ ಇದಕ್ಕೆ ಕಂಪೇರ್ ಮಾಡಿದ್ರೆ. ಬಟ್ ನಮ್ಮ ಜನಕ್ಕೆ ಗೊತ್ತಿರೋದು ಈ ಬ್ರೀಡು. ಸೊ ನೀವು ಲೋಕಲ್ ಹಳ್ಳಿಗಳಲ್ಲಿ ಹೋಗ್ತೀರಾ ಅಂದರೆ ಇದನ್ನು ತೊಗೊಳ್ತಾರೆ, ಅದನ್ನು ಜಾಸ್ತಿ ಹೋಗಲ್ಲ. ಸೊ ಅದೆಲ್ಲ ನೀವು ಸಿಟಿ ಕಡೆನೇ ಆಲ್ಮೋಸ್ಟ್ ಪುಷ್ ಮಾಡಬೇಕಾಗುತ್ತೆ ಅದನ್ನು. ಒಂದು ಕಡೆ ಅಡಿಕೆ ಮತ್ತು ಹಕ್ಸೆ ಅದ್ರ ಜೊತೆಗೆ ಬಟರ್ ಫ್ರೂಟ್ ಹಾಕಿದ್ದೀರಾ, ಮತ್ತೊಂದು ಕಡೆ ತೆಂಗು ಮಾವು ಜೊತೆಗೆ ಗಂಧ, ಸೀಬೆ, ದಾಲ್ಚಿನ್ನಿ ಹಾಕಿದ್ದೀರಾ. ಸೊ ನಮ್ಮದು ಪ್ಲ್ಯಾಂಡ್ ಆಗಿ ನಡೆದಿದ್ದು ಅಲ್ಲ. ಇಲ್ಲೇನು ಅಡಿಕೆ ಮಾವಿದೆ, ಇದು ನಮ್ಮ ತಂದೆಯವ್ರು ಹಾಕ್ಬಿಟ್ಟಿದ್ರು. ನಮಗೆ ಗಂಧ ಹಾಕೋಕ್ಕೆ ಜಾಗ ಹುಡುಕ್ತಾ ಇದ್ದಾಗ ಅಡಿಕೆ ಮಧ್ಯೆ ಹಾಕ್ಸೋಕ್ಕಾಗಲ್ಲ. ಸೊ ಅದ್ರ ಜೊತೆ ಈ ಗಂಧ ಎಲ್ಲಾದ್ರ ಮಧ್ಯೆ ಇನ್ನೊಂದು ಥರ ಹೋಸ್ಟ್ ಆಗಿ ಆ್ಯಕ್ಟ್ ಮಾಡಲಿ ಅಂತ ನಿಮ್ಗೆ ಕಾಣಿಸ್ತಿರೋದಿಲ್ಲ ದಾಲ್ಚಿನ್ನಿ ನೋಡಿ. ಇದು ಚಿಕ್ಕದಿದೆ, ನಿಮ್ಗೆ ಇಲ್ಲಿಗಿನ್ನ ಮುಂದೆ ಬನ್ನಿ ನಿಮಗೆ ದಾಲ್ಚಿನ್ನಿ ಹಾಕಿ ನಾವು ಪ್ರಾಬ್ಲಿ 3 ತಿಂಗಳಾಗಿರ್ಬೋದು, 3-4 ತಿಂಗಳಾಗಿರ್ಬೋದು. ಶ್ರೀಲಂಕಾ ವೆರೈಟಿ. ಸೊ ಫ್ಯೂಚರಲ್ಲಿ ಇದನ್ನು ನಾನು ಇಮಿಡಿಯೇಟಾಗಿ ಮಾರಬೇಕು ಅನ್ನೋದಿಲ್ಲ. ಕ್ರಾಪ್ ಬಂದರೆ ಎಲೆನ ಡ್ರೈ ಮಾಡಿ ನಾನು ಇಟ್ಕೊಂಡ್ರು ಆಯಿತು, ಚಕ್ಕೆನ ಡ್ರೈ ಮಾಡಿ ನಾನು ಸ್ಟೋರ್ ಮಾಡ್ಕೊಬೋದು. ಸೊ ಲಾಂಗರ್ ಡ್ಯೂರೇಷನ್ ಇರುತ್ತೆ, ಪೆರಿಷಬಲ್ ಗುಡ್ ಅಲ್ಲ. ಇವಾಗ ನಿಮ್ಮ ಮಾವು ಬಂತು ಅಂದರೆ ನೀವು ಮಾರಲೇಬೇಕು, ಇಷ್ಟು ದಿನದಲ್ಲೇ ನೀವು ಮಾರಲೇಬೇಕು. ಅಲ್ಲಿ ನಿಮಗೆ ರೇಟು ಎಂಡಲ್ಲಿ ಬಂದರೆ ಕಡಿಮೆ ಕೊಡಬೇಕು ಅವ್ರ ಪರಿಸ್ಥಿತಿ ಬರುತ್ತೆ. ಇವುಗಳೆಲ್ಲ ಹಂಗಲ್ಲ, ನಿಮ್ಗೆ ಇನ್ನೂ ತುಂಬ ವರ್ಷ ಇವುಗಳ ರೇಟು ಬೀಳೋದಿಲ್ಲ. ಸೀಬೆ ಯಾವುದು ಸರ್? ಸೀಬೆ ಇದು ದೊಡ್ಡದು ಯಾವುದು ಬರುತ್ತೆ? ಅಲ್ಲ 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 ತೈವಾನ್. ಹಾಂ ತೈವಾನ್. ಪಿಂಕ್ ಇದೆ, ರೆಡ್ ಡೈಮಂಡ್ ಇದೆ. ಇದು ನಮ್ಮ ಮನೆ ಮಟ್ಟಕ್ಕೋಸ್ಕರ ಹಾಕ್ಸಿರೋದು. ಇನ್ನೊಂದು ಹಾಕ್ಸಿರೋ ರೀಸನ್ ಏನಂದರೆ ಮುಂದೆ ಗಂಧಕ್ಕೆ ಇದು ಹೋಸ್ಟ್ ಆಗುತ್ತಾ, ಕ್ರಾಪ್ ಬರುತ್ತಾ ನೋಡೋಣ ಅಂತ ಈ ಒಂದು ಲೈನ್ ಮಾತ್ರ ನಾನು ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ಅದ್ರ ಜೊತೆ ನಿಮಗೆ ಗಂಧ ಇದೆ. ಈ ಪ್ಲಾಟಲ್ಲಿ ನನಗೆ ಪ್ರೈಮರಿ ಗಂಧ, ಬಿಸಿಲು ಬೀಳೋಕ್ಕೋಸ್ಕರ ನಾನು ಈ ಪ್ಲಾಟ್ ಯೂಸ್ ಮಾಡಿದ್ದೀನಿ. ಇದನ್ನ ಅಡಿಕೆಲಿ ಹಾಕೋಕ್ಕಾಗಲ್ಲ, ಅಡಿಕೆ ಬೆಳೆಯಲ್ಲ, ಆಮೇಲೆ ಈಲ್ಡಲ್ಲಿ ಪ್ರಾಬ್ಲಮ್ ಬರುತ್ತೆ. ಹಂಗಂತ ಇವಾಗ ಇನ್ನೊಂದು ಡೌಟ್ ನಮಗಿರೋದೇನಂತ ಅಂದರೆ ಇದ್ರ ಈಲ್ಡು ಬೇರೆದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದು. ಯಾವ್ದು ಹತ್ರ ಇದೆ ಅದಕ್ಕೆ ಎಫೆಕ್ಟ್ ಆಗ್ಬೋದು ಅಂದ್ಕೊಂಡಿದ್ದೀವಿ, ಬಟ್ ನೋಡ್ಬೇಕು ನಾವು.
ಸರ್ ಸುಮಾರು ಒಂದು 4 ರಿಂದ 5 ಜಾತಿ ಗಿಡ ಹಾಕಿದ್ದೀರಾ ಇಲ್ಲಿ. ಹಾಂ ಇದೆ ಇದೆ ಅಷ್ಟೇ. ಸರ್ ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಬೇರೆಯವ್ರನ್ನ ನಂಬಿಟ್ಟು ಕೆಲಸ ಮಾಡ್ತೀನಿ ಅಂದರೆ ದಯವಿಟ್ಟು ಬರಬೇಡಿ. ಮೇನ್ ಬೇರೆ ಕೆಲಸ ಮಾಡಕ್ಕೆ ಬರಬೇಡಿ. ಲೇಬರ್ ಇಟ್ಕೊಂಡು ನೀವು ಯಾರು IT ಇಲ್ಲ ಸಾಫ್ಟ್ವೇರಲ್ಲಿ ಓನರ್ ಇದ್ದಾರಾ ಅಥವಾ ಬರೀ ನೀವು ಎಂಪ್ಲಾಯೀಸ್ಗಳಿದ್ದೀರಾ ಅಲ್ವಾ? ಓನರ್ ಇದ್ದಾರಲ್ವಾ ನಿಮ್ಮನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ, ಅದಕ್ಕೆ ತಾನೇ ಸಕ್ಸಸ್ಫುಲ್ ಕಂಪ್ನಿ. ಇದನ್ನು ಅಷ್ಟೇ, ನೀವು ಆನ್ ಸ್ಪಾಟ್ ಇದ್ದು ಬಂದು ನೋಡ್ಕೊಂಡು ಮಾಡ್ತೀನಿ ಅಂದರೆ ಸಕ್ಸಸ್ ನೋಡ್ಬೋದು, ಇಲ್ಲ ಅಂದರೆ ಆ ಕಡೆ ಮಲ್ಕೋತೀವಿ. ಅದ್ರ ಬದಲು ಏನೋ ಇವಾಗ ಕ್ರೇಜ್ ಇದೆ, ಒಂದೇನೋ ಮಾಡಬೇಕು ಅಥವಾ ಟ್ರೆಂಡ್ ಇದೆ ಅಂತ ನಾನು ಫಾರ್ಮ್ ಹೌಸ್ ಬೇಕು ಅಂತೆಲ್ಲ ಬಂದು ಮಾಡೋಕ್ಕೆ ಹೋಗ್ಬೇಡಿ, ಯೂಸ್ ಇಲ್ಲ. ಬಟ್ ಇದರಲ್ಲಿ ಆದರೆ ಇನ್ನೊಂದು ಹೇಳೋದಾದರೆ ಇದೇ ಫ್ಯೂಚರ್. ನೀವು ಒಳ್ಳೆ ದುಡ್ಡು ಮಿಂಟ್ ಮಾಡಬೇಕಾ ಇದೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂದರೆ ಇವಾಗ ಏನು ನೀವು ತಿಂತಿದ್ದೀರಾ ರೇಟ್ಗಳು ಬರೀ ಹೇಳ್ತಿದ್ದೀರಾ ರೇಟ್ ಜಾಸ್ತಿ ಆಯಿತು ಅಂತ, ಬಟ್ ಬೆಳೆಯೋರು ಕಡಿಮೆ, ತಿನ್ನೋರು ಜಾಸ್ತಿ. ಸೊ ಇದು ಫ್ಯೂಚರ್ ಕನ್ಸಿಡರ್ ಮಾಡಿಕೊಂಡು ಮಾಡಿದ್ರೆ ಒಳ್ಳೆಯದು. ಇನ್ನು ಹೆಣ್ಣು ಕೊಡಲ್ಲ ಅಂತ ನೆಕ್ಸ್ಟ್ ಲೆವೆಲ್ ಟ್ರೆಂಡ್ ಹೋಗ್ತಿದೆ. ಬಟ್ ಅವರೂ ಅಷ್ಟೇ, ಎಂಡ್ ಆಫ್ ದ ಡೇ ಏನೇ ದುಡಿದ್ರು ಯಾರೇ ದುಡಿದ್ರು ತಿನ್ನೋಕ್ಕೆ ದುಡಿಬೇಕು. ಸೊ ಅದೆಲ್ಲ ಮರ್ತಿದ್ದಾರೆ. ಸದ್ಯಕ್ಕೇನೋ ಒಂದು ಕ್ರೇಜಲ್ಲಿ ಓಡ್ತಿದೆ, ಆ ಕ್ರೇಜ್ ನಿಲ್ಲತ್ತೆ ಎಷ್ಟು ವರ್ಷ. ಸೊ ಯಾರನ್ನೂ ನಂಬಿಟ್ಟು ಈ ಕೆಲಸ ಬಂದು ಮಾಡೋಕ್ಕೆ ಹೋಗ್ಬೇಕು, ಸ್ವತಃ ಬಂದು ಮಾಡಿ ಸಕ್ಸಸ್ ನೋಡಿ. ಓಕೆ ಸರ್, ಒಂದೊಳ್ಳೆ ಮಾಹಿತಿ ಕೊಟ್ಟರು ನಮ್ಮ ಚಾನಲ್ಗೆ. ಥ್ಯಾಂಕ್ಸ್. ನಮ್ಮೂರ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರ ಪರವಾಗಿ ತಮಗೆ ತುಂಬ ಧನ್ಯವಾದಗಳು ಸರ್. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಒಬ್ರು ಯಾರೇ ಆದರೂ ಕೂಡ ಏನಾದರೂ ಮಾಡಬೇಕಂತ ಅಂದ್ಕೊಂಡ್ರೆ ಕಷ್ಟಪಟ್ಟು ದುಡಿದ್ರೆ ಏನು ಬೇಕಾದ್ರೂ ಅಚೀವ್ಮೆಂಟ್ ಮಾಡಬಹುದು. ಅದು ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು, ವ್ಯವಸಾಯದಲ್ಲಾಗಿರ್ಬೋದು, ಹೈನುಗಾರಿಕೆಲಾಗಿರ್ಬೋದು. ಬಟ್ ಮಾಡೋ ಮನಸ್ಸಿರಬೇಕು ಅನ್ನೋದಕ್ಕೆ ಒಂದು ಸೂಕ್ತ ಉದಾಹರಣೆಗೆ ಇವತ್ತು ಭರತ್ ಅವರು ನಮ್ಮ ಮುಂದೆ ಇದ್ದಾರೆ. ಒಂದೊಳ್ಳೆ ಮಾಹಿತಿಯನ್ನು ನಮ್ಮೂರ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಇಂತಹದೇ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ದಯವಿಟ್ಟು ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೋತ್ಸಾಹ ಸದಾ ನಮಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೇನೆ.